ನೋಡಿ, ಚಿಕನ್ ಸುಕ್ಕ ಅಂದರೆ ಈ ರೀತಿ ಸುಕ್ಕ ಸುಕ್ಕ ಆಗಬೇಕು, ಆಗ ಮಾತ್ರ ತುಂಬ ಚೆನ್ನಾಗಿರ್ತದೆ. ನಿಮಗೆ ಈ ರೀತಿಯ ಚಿಕನ್ ಸುಕ್ಕ ಮಾಡಬೇಕಾ? ಹಾಗಾದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ರುಚಿಯಾದ ಮಂಗಳೂರು ಸ್ಪೆಷಲ್ ಚಿಕನ್ ಸುಕ್ಕ ಮಾಡ್ತಾ ಇದ್ದೇನೆ. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೇನೆ, ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಬನ್ನಿ ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಬಾಣಲೆ ಇಟ್ಟಿದ್ದೇನೆ, ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು 20 ಮೆಣಸಿನ್ಕಾಯಿ, ಅದರಲ್ಲಿ 15 ಬ್ಯಾಡಗಿ ಮೆಣಸಿನ್ಕಾಯಿ, 5 ಗಿಡ್ಡೆ ಮೆಣಸಿನ್ಕಾಯಿ ಹಾಕಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ, ಸಾಕು. ಈಗ 1 ಮುಷ್ಟಿ ಕೊತ್ತಂಬರಿ ಬೀಜ, 3/4 ಸ್ಪೂನು ಕಾಳುಮೆಣಸು, 1/4 ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಮೆಂತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಮೆಂತೆ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ ಕೋಳಿ ಸುಕ್ಕಗೆ. ಈಗ ಇದಕ್ಕೆ 2 ಹೆಸಳು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಹಾಗೆ ಅರ್ಧ ಈರುಳ್ಳಿ, ಜಾಸ್ತಿ ಈರುಳ್ಳಿ ನಾನೀಗ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇಲ್ಲ. ಈಗ ಇದಕ್ಕೆ ನಾನು 1 ಸ್ಪೂನು ಜೀರಿಗೆ ಹಾಕೊಳ್ತಾ ಇದ್ದೇನೆ. ಹಾಗೆ 12 ಹೆಸಳು ಬೆಳ್ಳುಳ್ಳಿ, ಸಾಕು. ಈಗ ಆಫ್ ಮಾಡುವ. ಇಲ್ಲಿ ನಾನು ತುರಿದಿಟ್ಕೊಂಡಿರುವಂಥ ಅರ್ಧ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿದು ಫ್ರೈ ಆಗಬೇಕು. 1 ಸ್ಪೂನು ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಕೋಳಿಗೆ ಯಾವಾಗಲೂ ಅರಿಶಿನ ಸ್ವಲ್ಪ ಜಾಸ್ತಿ, ಕರೆಕ್ಟಾಗಿ ಆಗಬೇಕು. ಸುಕ್ಕ ಅಂದರೆ ಮಂಗಳೂರಲ್ಲಿ ತುಂಬ ಫೇಮಸ್, ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಕೋಳಿ ಸುಕ್ಕ. ಈಗ ನಾನು ಇದಕ್ಕೆ 2 ಹೆಸಳು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಫ್ರೈ ಮಾಡುವಾಗ ತುಂಬ ಒಳ್ಳೆ ಪರಿಮಳ ಬರ್ತದೆ, ಅದು ಒಂದು ಸುಕ್ಕಕ್ಕೆ ಒಳ್ಳೆ ಘಮವನ್ನು ಕೊಡ್ತದೆ. ಮತ್ತು ಮಿಕ್ಸಿ ಮಾಡುವಾಗಲೂ ಕೂಡ ಹಾಗೆ, ಗ್ರೈಂಡ್ ಮಾಡಿಕೊಳ್ಳುವಾಗ ನಾವು ತುಂಬ ಸಾಫ್ಟ್ ಮಾಡೋದಿಲ್ಲ, ತರಿಯಾಗಿ ಇಡ್ತೇವೆ ಇದನ್ನು, ಆಗ ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ ಸುಕ್ಕಕ್ಕೆ. ನೋಡಿ, ಇಲ್ಲಿ ಒಳ್ಳೆ ಫ್ರೈ ಆಗಿದೆ, ಅಷ್ಟೇ ಪರಿಮಳ ಕೂಡ ಬರ್ತಾ ಉಂಟು ತೆಂಗಿನಕಾಯಿ ಮತ್ತು ಕರಿಬೇವು ಸೊಪ್ಪಿದು. ಈಗ ನೋಡಿ, ಇದಕ್ಕೆ ನಾನು ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು ಹಾಕ್ತಾ ಇದ್ದೇನೆ. ಜಾಸ್ತಿ ಹುಣಸೆಹಣ್ಣು ಹಾಕಬಾರ್ದು, ಸಾಕು ಫ್ರೈ ಆದದ್ದು. ಈಗ ಮಸಾಲೆಯನ್ನು ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವತ್ತು ನೋಡಿ, ನಾನು ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ತಾ ಇದ್ದೇನೆ. ಸಾಫ್ಟಾಗಿ ಗ್ರೈಂಡ್ ಮಾಡುವ. ನಾನೀಗ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ನೋಡಿ, ಇಲ್ಲಿ ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ಈಗ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನಿಲ್ಲಿ 2.5 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ 1 ಹೆಸಳು ಕರಿಬೇವು ಸೊಪ್ಪು. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರ ಹಸಿ ವಾಸನೆ ಹೋಗಬೇಕು. ಎಲ್ಲರೂ ಇಷ್ಟಪಡುವಂಥ ಚಿಕನ್ ಸುಕ್ಕ, ಮಂಗಳೂರು ಸ್ಪೆಷಲ್ ಇದು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಕೋಳಿ ಮಾಂಸವನ್ನು ಹಾಕ್ಕೋಬೇಕು. ಈ ಥರ ಚಿಕನ್ ಸುಕ್ಕ ಮಾಡುವಾಗ ಅದರ ಕಾಲು ಹಾಕಿದರೆ ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ನನಗಂತೂ ತುಂಬ ಇಷ್ಟ. ಸುಕ್ಕದಲ್ಲಿ ಕಾಲು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ, ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ ಅದು. ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅದರ ಕಲರ್ ಚೇಂಜ್ ಆಗಬೇಕು. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಈ ಮಸಾಲೆಯನ್ನು ಹಾಕ್ಕೋಬೇಕು. ನೋಡಿ, ಈ ಥರ ಗಟ್ಟಿ ಆಗಬೇಕು, ಆಗಲೇ ಇದು ತುಂಬ ಚೆನ್ನಾಗಿರೋದು. ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಮಸಾಲೆಯನ್ನು ಇದಕ್ಕೆ ಹಾಕೋಬೇಕು. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕಿಂತ ಮುಂಚೆನೂ ನಾನು ಒಂದು ಚಿಕನ್ ಸುಕ್ಕದ ವಿಡಿಯೋ ಮಾಡಿ ಹಾಕಿದ್ದೇನೆ, ಅಪ್ಲೋಡ್ ಮಾಡಿದ್ದೇನೆ. ಅದು ಒಂದು ಬೇರೆ ರೀತಿ, ಇದು ಸ್ವಲ್ಪ ಸುಲಭವಾದ ವಿಧಾನ, ಅಷ್ಟೇ ರುಚಿಯಾಗಿರ್ತದೆ. ಮತ್ತು ಚಿಕನ್ ಸುಕ್ಕ ಅಂದರೆ ಹೇಗೆ ಅಂದರೆ, ನಿಮಗೆ ಒಂದೊಂದು ಮನೆಯ ಚಿಕನ್ ಸುಕ್ಕವು ಒಂದೊಂದು ರುಚಿಯನ್ನು
ಹೊಂದಿರ್ತದೆ, ಅಂದರೆ ಅಷ್ಟು ಚೆನ್ನಾಗಿರ್ತದೆ. ನಾವು ಎಲ್ಲಿ ಚಿಕನ್ ಸುಕ್ಕ ಬೇಕಾದರೂ ತಿಂದ ನಂತರ ಕೇಳ್ತೇವೆ ದಾದಾಪುರ ಪಾರ್ದರ್ ಸಾಮಾನ್ಯಕ್ಕೆ ಅಂತ. ಅಷ್ಟು ಚೆನ್ನಾಗಿರ್ತದೆ, ಎಲ್ಲರೂ ಇಷ್ಟಪಡುವಂಥ ಒಂದು ಚಿಕನ್ ಸುಕ್ಕ. ಈಗ ಒಂದು ಸ್ವಲ್ಪ ಕುದಿದ ಮೇಲೆ ಇದಕ್ಕೆ ಉಪ್ಪು ಹಾಕೋಬೇಕು. ಈಗ ತೆಂಗಿನಕಾಯಿಯನ್ನು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಸುಕ್ಕ ಅಂತ ಹೇಳುವುದೇ ಇದಕ್ಕೆ. ಈ ತೆಂಗಿನಕಾಯಿ ಮಾತ್ರ ಸಾಫ್ಟ್ ಆಗಬಾರ್ದು. ನೋಡಿ, ಇಷ್ಟು ತರಿತರಿಯಾಗಿದ್ದರೆ ಸಾಕು. ನೋಡಿ, ಮಸಾಲೆ ಜೊತೆ ಚೆನ್ನಾಗಿ ಬೆರೆತುಕೊಂಡಿದೆ ಇದು. ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಮತ್ತು ತುಂಬ ಜಾಗೃತಿಯಲ್ಲಿ ಮಾಡಬೇಕು, ಯಾಕಂದರೆ ಇದು ತಳ ಹಿಡಿಬಾರ್ದು. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ರುಚಿ ಹೌದು, ಆದರೆ ಬೇಗ ತಳ ಹಿಡಿತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಮತ್ತು ಹೈ ಫ್ಲೇಮಲ್ಲಿ ಯಾವಾಗಲೂ ಇಡಬಾರ್ದು, ಲೋ ಫ್ಲೇಮ್. ಮತ್ತು ಸ್ವಲ್ಪ ನೀರು ಬಿಟ್ಟ ಮೇಲೆ ಸ್ವಲ್ಪ ಹೈ ಮಾಡಿ ಮತ್ತು ಲೋ ಮಾಡಬೇಕು, ಆಗ ಕರೆಕ್ಟಾಗಿ ಆಗ್ತದೆ. ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಬನ್ನಿ, ಈಗ ಬೇಯ್ತಾ ಉಂಟ ನೋಡುವ. ಇನ್ನು ಹೀಗೆ ಸ್ವಲ್ಪ ಹದವಾಗಿ ಬೇಯಬೇಕು. ನೋಡಿ, ಚೆನ್ನಾಗಿ ಬೇಯ್ದು ಈಗ. ಮತ್ತು ಇದನ್ನು ನೀರು ದೋಸೆಯಲ್ಲೂ ತಿನ್ಬೋದು, ಮತ್ತು ಅನ್ನಕ್ಕೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ. ಕೆಲವರಂತೂ ಈ ಸುಕ್ಕವನ್ನು ಮೂಡೆಗೆ ಕೂಡ ಯೂಸ್ ಮಾಡ್ತಾರೆ, ಅಷ್ಟೊಂದು ರುಚಿಕರವಾಗಿ ಇರ್ತದೆ ಇದು. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ಬನ್ನಿ, ಈಗ ಚಿಕನ್ ಬೆಂದಿದೆಯಾ, ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡುವ ನಾವು. ನೋಡಿ, ಉಪ್ಪು ಕರೆಕ್ಟಾಗಿದೆ, ಖಾರ ಕೂಡ ಅಷ್ಟೇ ಕರೆಕ್ಟಾಗಿದೆ. ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಚಿಕನ್ ಕೂಡ ಕರೆಕ್ಟಾಗಿ ಬೆಂದಿದೆ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿಯ ತುರಿಯನ್ನು ಹಾಕೋಬೇಕು. ನೋಡಿ, ಇದು ಈ ಥರ ಪುಡಿ ಪುಡಿಯಾಗೆ ಹಾಕೋಬೇಕು, ಆಗ ಮಾತ್ರ ಈ ಒಂದು ಚಿಕನ್ ಸುಕ್ಕಕ್ಕೆ ರುಚಿ ಬರೋದು. ನಮ್ಮಲ್ಲಿ ಹೇಳ್ತೇವೆ ನಾವು ಕಸ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ. ನೋಡಿ, ಈ ಥರ ಸುಕ್ಕ ಅಂದರೆ ಈ ಥರ ಪುಡಿ ಪುಡಿಯಾಗಿ ಇರಬೇಕು, ಆಗ ತುಂಬ ಚೆನ್ನಾಗಿರ್ತದೆ. ನೋಡಿ, ಒಂಚೂರು ತಳೆ ಹಿಡಿಲಿಲ್ಲ, ಎಷ್ಟು ಚೆನ್ನಾಗಾಗಿದೆ ನೋಡಿ, ಈ ಥರ ಆಗಬೇಕು. ಈಗ ಇನ್ನು ಇದು ಸ್ವಲ್ಪ ಹದವಾಗಿ ಬೇಯಬೇಕು. ರುಚಿ ರುಚಿಯಾದ ಒಂದು ಮಂಗಳೂರು ಸ್ಪೆಷಲ್ ಚಿಕನ್ ಸುಕ್ಕ ಎಷ್ಟು ಚೆನ್ನಾಗಾಗಿದೆ ನೋಡಿ. ಖಂಡಿತ ಇವತ್ತಿನ ಈ ಚಿಕನ್ ಸುಕ್ಕ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಬೆಂದದ್ದು ಸಾಕು ಈಗ.